ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇನ್ನೇನು ಶ್ರಾವಣ ಮಾಸ ವರಮಹಾಲಕ್ಷ್ಮಿ ಹಬ್ಬ ಬಂದಾಯಿತು. ಈ ಹಬ್ಬದಲ್ಲಂತೂ ವಿಶೇಷವಾದ ಅಡುಗೆಗಳದೇ ರಾಜ್ಯಭಾರ. ಅದರಲ್ಲಿ ನಾನಿವತ್ತು ಇನ್ಸ್ಟೆಂಟಾಗಿ ಹೆಸರುಬೇಳೆ ಚಕ್ಲಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು 1 ಕಪ್ ಆಗುವಷ್ಟು ಹೆಸರುಬೇಳೆನ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ 2ರಿಂದ 3 ಬಾರಿ ನೀರು ಹಾಕಿ ತೊಳ್ಕೊಳ್ಬೇಕು. ಅದು ಪಾಲಿಶ್ ಎಲ್ಲ ಮಾಡಿರ್ತಾರೆ, ಹಾಗಾಗಿ ಮೊದಲಿಗೆ ನೀರು ಹಾಕ್ಕೊಂಡು ನಾವು ತೊಳೆದಿಟ್ಕೋಬೇಕಾಗುತ್ತೆ. ಈಗ ನಾನು ಇದಕ್ಕೆ 2 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ಈ ಬೇಳೆ ತುಂಬ ಮೆತ್ತಗೆ ಕುದಿಬೇಕು, ಹಾಗಾಗಿ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ನಾನು ಕುಕ್ಕರ್ ವಿಷಲ್ನ ಹಾಕ್ತಾಯಿದ್ದೀನಿ. ಇದು ಒಂದು 3 ವಿಷಲ್ ಆಗಲಿ. ನಾನು ಮತ್ತೊಂದು ಪಾತ್ರೆ ಒಳಗೆ ಒಂದು 3 ಬಟ್ಲಾಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೊತಾ ಇದ್ದೀನಿ. ನಾರ್ಮಲ್ ಅಕ್ಕಿ ಹಿಟ್ಟನ್ನು ತೊಗೊತಾ ಇದ್ದೀನಿ. ನಾವು ಹೆಸರುಬೇಳೆನ ಯಾವ ಕಪ್ಪಿನ ಅಳತೆಯಲ್ಲಿ ತೊಗೊಂಡಿದ್ದೀವೋ ಅದೇ ಅಳತೆಯಲ್ಲಿ 3 ಬಟ್ಲು ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ. ಹಾಗೆ ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ 1 ಟೇಬಲ್ ಸ್ಪೂನು. ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಎಳ್ಳನ್ನು ಸಹ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಎಣ್ಣೆನ ಬಿಸಿ ಮಾಡಿಕೊಂಡಿದ್ದೆ, ಅದು ಕೂಡ ಸೇರಿಸ್ಕೊತಾ ಇದ್ದೀನಿ. ಬಿಸಿ ಎಣ್ಣೆ ಹಾಕಿರೋದ್ರಿಂದ ಸ್ವಲ್ಪ ಕೈ ಸುಡುತ್ತೆ, ನೋಡಿಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಳಿ. ನೀವು ಬೇಕಿದ್ರೆ ಸ್ವಲ್ಪ ಸ್ಪೂನಲ್ಲಿ ಬೇಕಿದ್ರೂ ಕಲಿಸ್ಕೋಬೋದು. ನಾನು ನೋಡ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಇದನ್ನು ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಆ ಹಿಟ್ಟನ್ನು ಮುಷ್ಟಿ ಮಾಡಿ ನೋಡಿದಾಗ ಹಿಟ್ಟು ಮುಟ್ಟಿಗೆ ಆಗಬೇಕು, ಆ ಥರ ಕಲಿಸ್ಕೋಬೇಕು. ಈಗ ನೋಡಿ, ನಾನು ಮುಂಚೆನೇ ಹೆಸರುಬೇಳೆನ ಕುದಿಸಿಟ್ಕೊಂಡಿದ್ನಲ್ವ, ಅದು ಈ ಥರ ನುಣ್ಣಗೆ ಮೆತ್ತಗೆ ಕುದ್ದಿರಬೇಕು. ಇದನ್ನು ಒಂದು ಸ್ಪೂನಿನ ಸಹಾಯದಿಂದ ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಇದನ್ನು ಮ್ಯಾಶ್ ಮಾಡಿಕೊಂಡು ಅದೇ ಹಿಟ್ಟಿಗೆ ನಾವು ಕಲಿಸ್ಕೋಬೇಕಾಗುತ್ತೆ. ಇಷ್ಟಾದರೆ ಸಾಕಾಗುತ್ತೆ. ಈಗ ನಾನು ಈ ಹಿಟ್ಟಿನೊಳಗೆ ಇದನ್ನು ಹಾಕ್ಕೊತಾ ಇದ್ದೀನಿ. ಈಗ ಇದನ್ನು ನಾವು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಹಿಟ್ಟನ್ನು ನಾವು ಕಲಿಸ್ಕೋಬೇಕಾಗುತ್ತೆ. ಮೊದಲಿಗೆ ಜಾಸ್ತಿ ನೀರೆಲ್ಲ ಹಾಕ್ಕೊಳಕ್ಕೆ ಹೋಗಬೇಡಿ, ಯಾಕಂತಂದರೆ ಇದ್ರೊಳಗೆ ಒಂದು ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ಮೊದಲಿಗೆ ಇದನ್ನೆಲ್ಲ ಕಲಿಸ್ಕೊಂಡು ಮೇಲ್ಗಡೆ ಬೇಕಿದ್ದರೆ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಹಿಟ್ಟನ್ನು ಚೆನ್ನಾಗಿ ಮಿದ್ದುಕೊಂಡು ನಾದ್ಕೋಬೇಕಾಗುತ್ತೆ. ಈ ಥರ ಒಂದು 10 ನಿಮಿಷ ಇದನ್ನು ಎತ್ತಿಟ್ಕೋಬೇಕು. ಈಗ ನೋಡಿ, ಚೆನ್ನಾಗಿ ಸಾಫ್ಟಾಗಿ ಬಂದಿದೆ. ನಾನೀಗ ಒಂದೊಂದೇ ಉಳ್ಳೆನ ತೊಗೊಂಡು ನಾನು ಈ ಚಕ್ಲಿ ಉರುಳಿಗೆ ಹಾಕ್ಕೊತಾ ಇದ್ದೀನಿ. ನಾನು ಹಾಗೆ ಪಕ್ಕದಲ್ಲೇ ಎಣ್ಣೆನ ಬಿಸಿಗಿಟ್ಟಿದ್ದೆ ಚಕ್ಲಿನ ಕರಿಯೋದಕ್ಕೆ. ಈಗ ಒಂದೊಂದಾಗಿ ಚಕ್ಲಿನ ಮಾಡಿಟ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಕೂಡ ಕಾದಿದೆ. ಒಂದೊಂದಾಗಿ ನಾನು ಮಾಡಿಟ್ಕೊಂಡಿರೋ ಚಕ್ಲಿನ ಇದರೊಳಗೆ ಹಾಕ್ಕೊತಾ ಇದ್ದೀನಿ. ಈ ಚಕ್ಲಿಗಳನ್ನು ನಾವು ಮೀಡಿಯಮ್ ಫ್ಲೇಮಲ್ಲಿ ಕರಿಸ್ಕೊಳ್ಬೇಕಾಗುತ್ತೆ. ಈ ಚಕ್ಲಿಗಳನ್ನು ತುಂಬ ಪೇಷನ್ಸಿಂದಲೇ ಕರಿಬೇಕಾಗುತ್ತೆ. ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕರೆದಾಗ ಚೆನ್ನಾಗಿ ಬರುತ್ತೆ. ಇಲ್ಲ ನಾವು ಜಾಸ್ತಿ ಉರಿಯಲ್ಲಿ ಈ ಚಕ್ಲಿಗಳನ್ನ ಕರೆದಾಗ ಏನಾಗುತ್ತೆ ಅಂದ್ರೆ ಮೇಲ್ಗಡೆ ಎಲ್ಲ ಹೊಂಬಣ್ಣ ಬಂದಿರುತ್ತೆ, ಆದರೆ ಒಳಗಡೆ ಮೆತ್ತಗಿರ್ತದೆ. ಸೊ ಹಾಗಾಗಿ ನಾವು ಸ್ವಲ್ಪ ತಾಳ್ಮೆಯಿಂದ ಈ ಚಕ್ಲಿಗಳನ್ನು ಸ್ವಲ್ಪ ಕಡಿಮೆ ಉರಿಯಲ್ಲೇ ಕರ್ಕೋಬೇಕಾಗುತ್ತೆ. ಈ ಮೇಲ್ಗಡೆ ಇರೋ ಬಬಲ್ಸ್ ಎಲ್ಲ ಕಡಿಮೆ ಆದಮೇಲೆ ನಾವು ಮತ್ತೆ ಇದನ್ನು ಉಲ್ಟಾ ಹಾಕ್ಕೋಬೇಕು, ಅಂದರೆ ಎಲ್ಲ ಕಡೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಇದು ಈ ಚಕ್ಲಿ ಬೇಕ್ರಿಯಲ್ಲಿ ಸಿಗೋ ಥರನೇ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುತ್ತೆ. ಹಾಗೆ ಇನ್ಸ್ಟೆಂಟಾಗಿ ಬೇಗನೆ ಮಾಡ್ಕೋಬೋದು. ತುಂಬಾ ಸರಳವಾಗಿದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಹಾಗೆ ವಿಡಿಯೋ ನೋಡ್ತಾ ಈ ವಿಡಿಯೋಗೆ ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಇದೇ ಥರ ಹಬ್ಬದ ವಿಶೇಷ ಅಡುಗೆಗಳನ್ನು ನಾನು ನೆಕ್ಸ್ಟ್ ವಿಡಿಯೋಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಈ ಪಂಚಮಿ ಹಬ್ಬದ ವಿಶೇಷ ಅಡುಗೆಗಳಲ್ಲಿ ನಿಮ್ಗೆ ಯಾವ ಅಡುಗೆ ಇಷ್ಟನೋ ಅದನ್ನು ಕಾಮೆಂಟ್ ಮಾಡಿ ತಿಳಿಸಿ. ನಾನು ಆ ರೆಸಿಪಿಯನ್ನು ನೆಕ್ಸ್ಟ್ ವಿಡಿಯೋಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ನೋಡಿ, ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಚಕ್ಲಿ. ಇದರಲ್ಲಿ ನಾನು ಒಂದು ತೋರಿಸ್ತೀನಿ ಕೂಡ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ನೋಡಿ, ಅದನ್ನು ಕೈಯಲ್ಲಿ ಹಿಂಗೆ ಮುರಿದ್ರೆ ತಕ್ಷಣ ಮುರಿದೋಗುತ್ತೆ, ಅಷ್ಟು ಚೆನ್ನಾಗಿ ಬಂದಿದೆ ಇದು. ಹಾಗೆ ಪಳ್ಳಾಗಿ ಬಂದಿದೆ. ಇನ್ನಷ್ಟು ಈಸಿ ರೆಸಿಪಿಗಳೊಂದಿಗೆ ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.